ಏನ್ ಮೇಲೆ ಮಲ್ಕೊಂತೀಯಾ? ಮಂಚದ ಮೇಲೆ. ನಾವುಗಳ ರಾಶಿ ಇದೆ ಇಲ್ಲೊಂದು ಹೊಟ್ಟೆ ತೋರಿಸ್ಬಿಡು ಬ್ಯೂಟಿಫುಲ್ ವಸಂತಾಗೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮಮ್ಮ ಇಬ್ರೆ ಲಾಗಲ್ಲಿ. ಕ್ಯಾಮ್ರಾ ಸ್ಟ್ಯಾಂಡ್ ನೋಡಿ ಗೈಸ್, ಚೆನ್ನಾಗಿ ಫಿಕ್ಸ್ ಮಾಡ್ಬಿಟ್ಟವ್ರೆ. ಇದು ಮೈಕ್ ತಗೊಂಡು 1 ವರ್ಷ ಆಗ್ತಾ ಬಂತು, ಒಂದಿನಾನು ಯೂಸ್ ಮಾಡಿಲ್ಲ. ದಿನಾನು ಯೂಸ್ ಮಾಡಿಲ್ಲ ಗೈಸ್. ಅದಕ್ಕೆ ಚೆಕ್ ಕೂಡ ಮಾಡಿಲ್ಲ, ತಗೊಂಡ್ವಿ ಅಷ್ಟೇ. ಅದಕ್ಕೆ ಇವತ್ತು ಯೂಸ್ ಮಾಡೋಣ ಅನ್ಬಿಟ್ಟು ಮಾಡ್ತಾ ಇದೀವಿ. ತಗೊಂಡಿದೀವಿ. ಇದ್ರಲ್ಲಿ ವಾಯ್ಸ್ ಏನಾದ್ರು ಚೆನ್ನಾಗ್ ಬಂತು ಅಂದ್ರೆ ನೆಕ್ಸ್ಟ್ ಹೇಳಿ. ಯಾವಾಗ್ಲೂ ಮೈಕ್ ಹಾಕೊಂಡೇ ಮಾತಾಡೋಣ ಅನ್ಕೊಂಡಿದೀನಿ. ಚೆನ್ನಾಗ್ ಬಂದ್ರೆ. ಒಂದೊಂದ್ಸರಿ ನನ್ಗೆ ಫಸ್ಟ್ ಒಂದ್ ಮೈಕ್ ತಗೊಂಡಿದ್ದೆ ಸ್ಟಾರ್ಟಿಂಗ್ ಅಲ್ಲಿ, ನನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ. ಅದ್ರಲ್ಲಿ ಕನೆಕ್ಟ್ ಮಾಡ್ಕೊಂಡೋದು ಇಯರ್ಫೋನ್ಸ್ ತರ ಚೆನ್ನಾಗ್ ಬಂತು. ಆದ್ರೆ ಒಂದೊಂದ್ಸರಿ ಏನಾಗ್ತಾ ಇತ್ತು ಅಂದ್ರೆ ಒಂಥರ ಗೊರ 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 ಅಂತ ಸೌಂಡ್ ಬರೋದು. ಅವಾಗ ಮಾಡಿರೋ ವಿಡಿಯೋ ಎಲ್ಲ ವೇಸ್ಟ್ ಆಗ್ಬಿಡೋದು. ಅದಕ್ಕೆ ನನ್ಗೆ ಇಷ್ಟ ಆಗಿಲ್ಲ ಮೈಕು. ಸರಿ ಹಿಂಗೆ ಮಾತಾಡೋಣ ಅಂತ ತಗೊಂತಾ ಇದ್ದೆ, ಮಾಡ್ತಾ ಇದ್ದೆ. ಮತ್ತೆ ಎಲ್ಲಾದ್ರೂ ಹೊರಗಡೆ ಹೋದಾಗ ಈ ತರ ಮೈಕ್ ಹಾಕೊಂಡ್ರೆ ವಾಯ್ಸು ಬ್ಯಾಕ್ ಗ್ರೌಂಡ್ ವಾಯ್ಸ್ ಎಲ್ಲ ಕೇಳ್ಸಲ್ಲ. ಅದಕ್ಕೋಸ್ಕರ ಮೈಕ್ ತಗೊಳ್ಳೋದು. ಆದ್ರೆ ನಾವು ಮೈಕೆ ಯೂಸ್ ಮಾಡ್ತಾ ಇರ್ಲಿಲ್ಲ. ಹಿಂಗೆ ಮರ್ತೋಗೋದು, ಏನಾದ್ರು ಒಂದು ಮೈಕ್ ಅಂತೂ ಮರ್ತು ಹೋಗೋದು. ಎಲ್ಲಾದ್ರೂ ಹೋದಾಗ ಆತರ ತಪ್ಪು ಜಾಸ್ತಿ ಮಾಡಿದೀನಿ ನಾನಂತೂ. ಮೊನ್ನೆ ಟ್ರಿಪ್ ಹೋದಾಗ ಅಷ್ಟೇ ಗೈಸ್, ನಾನು ತಗೊಂಡಿದ್ದೆ ಮೈಕ್ ಯೂಸ್ ಮಾಡ್ಕೊಂಡೆ ಮಾತಾಡೋಣ. ಪೂಜಾ ಎಲ್ಲೋ ಇದ್ದಾಳೆ, ನಾನೆಲ್ಲೋ ಇದ್ದೀನಿ. ಮೈಕು ಅವಳ ಬ್ಯಾಗ್ ಅಲ್ಲಿ ಇದೆ, ಅವಳು ಮುಂದೆ ಹೋಗ್ಬಿಟ್ಟಿದ್ದಾಳೆ. ನಾನ್ ಹಿಂದೆ ನಿಧಾನ ಹತ್ಕೊಂಡ್ ಹೋಗ್ತಾ ಇದೀನಿ. ಆಹೋಬಿಲಮ್ಗೆ ಹೋಗಿದ್ವಲ್ಲ ಅವಾಗ. ಅದಕ್ಕೆ ಮೈಕು ವಾಟರ್ ಬಾಟಲ್ಸ್ ಎಲ್ಲಾನು ನಾನೇ ಕೂಡ ಇರ್ಲಿಲ್ಲ. ಎಲ್ಲ ಅವಳ ಬ್ಯಾಗ್ ಅಲ್ಲಿ ಇಟ್ಕೊಂಡು ಅವಳ ಮುಂದೆ ಹೋಗ್ಬಿಟ್ಟೆ. ನಾನ್ ಏನ್ ಮಾಡ್ಲಿ, ಅವಳ ಫೋನ್ ನನ್ನ ಹತ್ರ ಇದೆ, ಲಾಕ್ ಮಾಡ್ತಾ ಇರೋದು ನಾನು. ಅವಳ ಮೈಕು ಟ್ರೈಪಾಡ್ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ, ಇದು ಸೆಲ್ಫಿ ಸ್ಟಿಕ್ ತಗೊಂಡು ಮುಂದೆ ಹೋಗ್ಬಿಟ್ಟಿದ್ದಾಳೆ. ಅವರು ಬ್ಯಾಗ್ ಕ್ಯಾರಿ ಮಾಡಕ್ ಆಗಲ್ಲ ಅಂತ ಹೇಳಿದ್ರೆ ಗೈಸ್, ಸೊ ನಾನ್ ಬ್ಯಾಗ್ ಮಾತ್ರ ಇಟ್ಟು ಇವ್ರು ಬರೋವರೆಗೂ ಕಾಯ್ಕೊಂಡಿದ್ರೆ ಆ ಬೆಟ್ಟ ಹತ್ತೋದಕ್ಕೆ ಆಗ್ತಾ ಇರ್ಲಿಲ್ಲ. ಬ್ಯಾಗ್ ಕ್ಯಾರಿ ಮಾಡಕ್ ಆಗಲ್ಲ ಅಂದ್ಬಿಟ್ಟು ನಿನಗ್ ಕೊಟ್ಟಿದ್ದ. ಆದ್ರೆ ನೀನು ನನ್ನನ್ ಬಿಟ್ಬಿಟ್ಟು ಮುಂದೆ ಫ್ರೆಂಡ್ ಸಿಕ್ಕದ್ಲು ಅಂದ್ಬಿಟ್ಟು ಫ್ರೆಂಡ್ ಜೊತೆ ಮುಂದೆ ಹೋಗ್ಬಿಟ್ಟಿದ್ದಾಳೆ. ಇವ್ರ ಬಿಟ್ಟಿದ್ರಿ ಗೈಸ್, ಇಳಿಯೋವರೆಗುನು ಅವ್ರು ನನಗ್ ಸಿಗ್ಲೇ ಇಲ್ಲ. ಅದಕ್ಕೆ ನಾನು ಅವತ್ತು ಮೈಕು ಹಾಕೊಂಡಿಲ್ಲ, ಇದು ಸೆಲ್ಫಿ ಸ್ಟಿಕ್ ತಗೊಂಡಿಲ್ಲ, ಹಂಗೆ ಲಾಗ್ ಮಾಡ್ಕೊಂಡ್ ಹೋಗಿದ್ದೀನಿ ನಾನು. ಅದಕ್ಕೆ ಅನ್ಬಿಟ್ಟೆ ನಾನು. ಅವಾಗ ಬೆಟ್ಟ ಹತ್ಬೇಕಾದ್ರೆ ಸೆಲ್ಫಿ ಸ್ಟಿಕ್ ಇದ್ರೆ ಚೆನ್ನಾಗಿರ್ತಾ ಇತ್ತು. ಅವ್ಳು ಮುಂದೆ ಹೋಗ್ಬಿಟ್ಟಿದ್ಲು. ಸರಿ ಇನ್ನೇನ್ ಮಾಡೋದು ಅಂದ್ಬಿಟ್ಟು ನಾನು ಹಂಗೆ ಮಾಡ್ಕೊಂಡ್ ಬಂದಿದ್ದೀನಿ. ಕೈಯೆಲ್ಲ ನೋವು ಬಂತು ಅವತ್ತು. ಇವತ್ತಿನ ಅದ್ ಬಿಟ್ಬಿಟ್ಟು ಆಗೋಯ್ತು. ಇವತ್ತು ಏನ್ ಮಾಡ್ಬೇಕು ಅಂತ ನಾನು ಇಲ್ಲಿ ಕುಂಡ್ರಿಸಿದ್ಯಾ ಅಂತ ಹೇಳು. ಈಗ ನಾನೊಂದಷ್ಟು ಕ್ವೆಶನ್ಸ್ ಕೇಳ್ತೀನಿ ನಮ್ಮಮ್ಮನ, ಅವ್ರು ಬರೀ ರಾಂಗ್ ಆನ್ಸರ್ಸ್ ಹೇಳ್ಬೇಕು. ಓಕೆನಾ? ನಾನೊಂದಷ್ಟು ಕ್ವೆಶನ್ಸ್ ಕೇಳ್ತೀನಿ, ನೀನೊಂದಷ್ಟು ಕ್ವೆಶನ್ಸ್ ರೆಡಿ ಮಾಡ್ಕೋ. ಬರೀ ರಾಂಗ್ ಆನ್ಸರ್ಸ್ ಹೇಳ್ಬೇಕು, ಕರೆಕ್ಟ್ ಆಗಿರೋ ಆನ್ಸರ್ ಹೇಳ್ಬಾರ್ದು. ಓಕೆನಾ? ಓಕೆ ಗೈಸ್, ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಸ್ಟಾರ್ಟ್. ರೆಡಿನಮ್ಮ? ಓಕೆ. ಅಮ್ಮ ಕೈ ನೋವು ಬಂತು ಗೈಸ್. ಮನೇಲಿ ಇನ್ನ ಕೆಲ್ಸ ಮುಗ್ದಿಲ್ಲ ಗೈಸ್. ಅವರು ವರ್ಕರ್ಸ್ ಏನ್ ಮಾಡ್ತಿದಾರೆ ಅಂದ್ರೆ, ಒಂದಿನ ಬರ್ತಾರೆ, ಇನ್ನೊಂದ್ ದಿನ ಬರಲ್ಲ. ಮೊನ್ನೆ 2 days ಬಂದಿಲ್ಲ. ಸೊ ವರ್ಕ್ ಎಲ್ಲ ಹಂಗೆ ಪೆಂಡಿಂಗ್ ಇತ್ತು. POP ಅವರು ಮಾಡೋರು POP ಅವರು ನಾಳೆ ಬರ್ತಾರಂತೆ. ನೋಡಿ, ನಾಳೆನೂ ಬರ್ತಾರ. ಎಲ್ಲಾ ಬೆಡ್ ಕೂಡ ಇಲ್ಲ, ಇಲ್ಲಿ ಬೆಡ್ ತಾಚೆ ಹಾಕಿದೀವಿ. ಎಲ್ಲ ಎಲ್ಲಿಂದ ಅಲ್ಲೇ, ಎಲ್ಲ ಅಲ್ಲಿಂದ ಅಲ್ಲೇ. ಏನ್ ಮಾಡೋದಕ್ಕಾಗಲ್ಲ ಇವಾಗ. ಸೊ ಬನ್ನಿ ಗೈಸ್, ಗೇಮ್ ಸ್ಟಾರ್ಟ್ ಮಾಡೋಣ. ಮತ್ತೆ ಏನಾದ್ರೂ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಇದ್ರಲ್ಲಿ ಪಿಲ್ಲೋಲ್ ಹಿಂಗ್ ಹೊಡಿಯೋದು. ಖತಮ್, ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಹಂಗಾದ್ರೆ ನಾನು ಹೊಡಿತೀನಿ. ಹೊಡಿಬೇಕು. ನಿನ್ ಟೈಮ್ ಬಂದ ನಿನ್ ಕೈಯೆಲ್ಲ ಅಡ್ಡ ಇಕ್ಕಂಗಿಲ್ಲ. ಯಾಕೆ ಬಂದ ಪಟ್ಟ ಹೊಡಿಯೋಂಗೆಲ್ಲ ನಾನ್ ಬರಲ್ಲ ಹಂಗಾದ್ರೆ. ಅಷ್ಟೇ. ಆಮೇಲೆ ಇವಾಗ ಒಂದಿತ್ತು ಗೈಸ್, ಅದ್ರದ್ದು ಜೋರಾಗಿ ಬೆಳೆದ. ಇಲ್ಲ ಸುಮ್ನೆ ಹಿಂಗ ಬೇಡ ಬೇಡ ಬೇಡ, ಸುಮ್ನೆ ಬೇಡ ಹೊಡಿಯೋದೆಲ್ಲ ಬೇಡ ಅಂತೀನಿ. ರಾಂಗ್ ಹೇಳಿದ್ರೆ ನಂಗ್ ಬೇಡ. ಸ್ಟಾರ್ಟ್. ನಮ್ಮಮ್ಮ ಸ್ಟಾರ್ಟ್ ಮಾಡ್ತಾರಂತೆ ಗೈಸ್. ಇಲ್ಲ ಅವಳು ಫಸ್ಟ್ ಮಾಡ್ತಾರೆ. ಫಸ್ಟ್ ಅವಳು. ನಾನು ಅದು ಪಟ್ ಅಂತ ಕೇಳ್ಬೇಕು ಗೈಸ್. ನಂಗೆ ಇಂಗ್ಲಿಷ್ ಅಲ್ಲಿ ಪಟ್ಟನ್ ಬರ್ತೈತೆ ಆ ಕ್ವಶನ್ಸ್ ಕೇಳೋದಕ್ಕೆ. ಕನ್ನಡ ಅಲ್ಲಿ ಸ್ವಲ್ಪ ಯೋಚನೆ ಮಾಡ್ಕೊಂಡು ಹೇಳ್ಬೇಕು. ಇಂಗ್ಲಿಷ್ ಅಲ್ಲೇ ಕೇಳ್ತೀನಿ, ಇಂಗ್ಲಿಷ್ ಅಲ್ಲೇ ಹೇಳು. ಯಾಕೆ ಬಂದ್ಬೇಡ, ನಂಗೆ ಇಂಗ್ಲಿಷ್ ಬರಲ್ಲ. ಅಲ್ಲಿ ನಿಂಗ್ ಬರುತ್ತೆ, ನನ್ಗ್ ಬರ್ಬೇಕಲ್ಲ. ನಿಮ್ ಮನೆಯಲ್ಲಿರೋದು ಬೇಗ ಹೇಳ್ಬೇಕು. ಹಿಂಗ ಗೊತ್ತಿರ್ಲಿಲ್ಲ
ನಿಂಗೆ ಆಯ್ತು ಇವಾಗ ಸ್ಟಾರ್ಟ್. ಏನ್ ತಿಂದೆ? ಏನೂ ತಿಂದಿಲ್ಲ. ಏನು ತಿಂದಿಲ್ಲ, ಬೇರೆ ಬೇರೆ ತರ ಹೇಳ್ಬೇಕು. ಏನು ತಿಂದಿಲ್ಲ ಬೇರೆ ತರನಾ? ಏನ್ ತಿಂದೆ ಅಂದ್ರೆ ತಿಂದ್ಯಾ ಅಂತ ಏನ್ ಹೇಳ್ಬೇಕು? ಓಕೆ, ಇದು ಓಕೆ. ನನಗ್ ಬರ್ತಾ ಇಲ್ಲ ಏನ್ ಕ್ವಶನ್ಸ್ ಕೇಳ್ಬೇಕು ಅನ್ನೋದು. ಯಾವ್ದೋ ಗೇಮ್ ಎಲ್ ನೋಡ್ಕೊಂಡ್ ಬಂದ ಇಲ್ಲ, ಇಂಗ್ಲಿಷ್ ಅಲ್ಲಿ ಕೇಳ್ಬೇಕಾದ್ರೆ ಅದ್ ಸೆಂಟೆನ್ಸ್ ಚೆನ್ನಾಗಿರುತ್ತೆ, ಕಾಮಿಡಿ ಆಗಿರುತ್ತೆ, ಪಟ್ ಅಂತ ಹೇಳ್ಬಿಡ್ತಾರೆ. ಕನ್ನಡ ಕೇಳೋದಕ್ಕೆ ನನ್ಗೆ ಅಷ್ಟಾಗಿದು ಒಂಥರ ಬರ್ತಾ ಇಲ್ಲ. ಅದಕ್ಕೆ ನಮ್ಮ ಅಮ್ಮಗೆ ಹೇಳ್ದೆ, ನೀನ್ ಫಸ್ಟ್ ಸ್ಟಾರ್ಟ್ ಮಾಡು, ಆಮೇಲೆ ನಾನು ಮಾಡ್ತೀನಿ ಅಂತ. ಓಕೆ, ನಿನ್ ರಕ್ತ ಕಲರ್ ಏನು? ಬ್ಲಾಕು. ಬೆಳಗ್ಗೆ ಏನ್ ಮಾಡ್ದೆ ತಿಂಡಿಗೆ? ಅದೇ ಗೇಮು. ಓಕೆ. ನಿನ್ ಫೋನ್ ಎಲ್ಲಿದೆ? ಮನೆಯಲ್ಲಿ. ಆಯ್ತು, ಆಮೇಲೆ ಮನೇಲಿ ಓಕೆ. ನಿನ್ ಗಂಡನ ಹೆಸರೇನೋ? ನಂಗ್ ಗಂಡ ಹೆಸ್ರು ಗೊತ್ತಿಲ್ಲ. ಅವ್ರ ಹೆಸರು ಗೊತ್ತಿಲ್ಲ ಅಂತ. ಎಷ್ಟು ಜನ ಮಕ್ಳು? ಗೊತ್ತಿಲ್ಲ. ಅಷ್ಟೇ. ನಂದು ನಿಂದು ಮುಗೀತು ತಾನೆ, ನಮ್ ಕೇಳು. ಹೌದಾ? ಸರಿ. ನಿಮ್ ಫ್ರೆಂಡ್ ಹೆಸರೇನು? ಅಲ್ಲಿ ಯಾರೋ ಇದಾರೆ. ಹೌದಾ? ಏನ್ ಕೇಳ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಎಷ್ಟೊತ್ತು ಪೂಜೆ ನೀನ್ ಕಾಲೇಜ್ಗೆ ಹೋಗೋದು? ಅಯ್ಯೋ, ಇದನ್ನೆಲ್ಲ ಕೇಳಿದ್ದೀನಲ್ಲ. ನಿಮ್ ಫ್ರೆಂಡ್ ಅಕ್ಷಯ್ ಕರಿತಾ ಇದ್ಲು. ಮಾ ಅಲ್ಲೇನೋ ಇದೆ ನೋಡ್ಮಾ. ಹೌದಾ? ಹೌದು. ಏನ್ ತಿಂದೆ ಪೂಜಾ? ಇವಾಗ ನಾನೇ ಹೊರ್ತಾಗಿದ್ದೀನಿ. ಪಟ್ಟಂತ ಹೇಳ್ಬೇಕು. ಆಮೇಲೆ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ದ? ಗೊತ್ತಾಗ್ತಲ್ಲ. ನೆಕ್ಸ್ಟ್ ಅಡ್ಗೆ ಮಾಡ್ದ? ಚಾಗಕ್ಕೆ ಬೆಲೆ ಏನೋ ಬಿದೋಗಂಗೈತೆ ನೋಡ್ಮಾ. ನಪ್ಪ ಕರಿತೈತೆ. ಅಲ್ಲಿ ನೋಡ್ಮಾ, ಏನೋ ಬಿದೋಗ್ತೈತೆ. ಗೌತಮ್ ಕರಿತಾ ಇದ್ದಾನೆ. ಅಲ್ಲಿ ಯಾರು ಕರಿತಾ ಇಲ್ಲ. ನಿನ್ ತಾತ ಬರ್ತೈತೆ. ಯಾರು ಕರಿತಾ ಇಲ್ಲ ಅಂದ್ರೆ ತಾನೇ ಹೊಡಿಬೇಕು. ಎಲ್ಲ ನಾನೇ ಹೇಳ್ಕೊಡ್ತಿದ್ದೀನಿ. ಈಗ ಏನ್ ಮೇಲೆ ಮಾಡ್ಕೊಂತೀಯಾ? ಮಂಚದ ಮೇಲೆ. ನಾ ಮಂಚದ ಮೇಲೆ ಎರಡೇಟೆ. ಎರಡೆಲ್ಲ ಬೇಡ, ಒಂದಷ್ಟೇ. ಆಗಲ್ಲ, ನಮ್ಮಿಷ್ಟ. ಯಾಕೆ ಬಂದ್ಬಿಡ, ಹೊಡಿತೀನಿ ಹಂಗಾದ್ರೆ. ಇವತ್ತು ಯಾವ ಕಲರ್ ಬಟ್ಟೆ ಹಾಕಿದ್ಯಾ? ಬ್ಲಾಕು. ತಲೆ ಬಾಚ್ಕೊಂಡಿಲ್ಲ? ಬಾಚಲ್ಲ. ವರ್ಕ್ ಕಂಪ್ಲೀಟ್ ಮಾಡೋ. ಪ್ರಿಯಾಂಕಾ ಏನೋ ಫೋನ್ ಮಾಡಿದ್ಲು. ಮಧ್ಯಾಹ್ನ ಯಾಕೆ ಊಟ ತಿಂದಿಲ್ಲ? ಬಳೆ ಏನೋ ಹೊಡ್ದಂಗೈತಿ ನೋಡು. ರಿಯಲಿ? ನಪ್ಪ ಕರಿತೈತೆ. ಅಲ್ಲಿ ನೋಡು, ಆ ಫ್ಲವರ್ಸ್ ನೋಡಮ್ಮ ಎಷ್ಟು ಚೆನ್ನಾಗಿ. ಗೌತಮ್ ಕರಿತಾ ಇದೆ ನೋಡಲ್ಲಿ, ಏನೋ ಮಾಡ್ಬೇಕಂತೆ. ಅಲ್ಲಿ ನೋಡು, ಮೈಕ್ ಹಾಕೊಂಡಿದೀಯ. ಫೋನ್ ಮಾಡಿದ್ದ? ಅಲ್ಲಿ ನೋಡು, ಫೋನ್ ಮಾಡಿದ್ದ. ನಾನ್ ಚಿನ್ನಪ್ಪ ಏನ್ ಮಾಡ್ತಾ ಇರ್ಬೋದು? ಅಜ್ಜಿ ಕರಿತೈತಂತೆ. ಅಜ್ಜಿ ಫೋನ್ ಮಾಡಿ ಕೇಳ್ತು ಪೂಜಾಗ. ನಾಗಮ್ಮ ಏನ್ ಮಾಡ್ತಾ ಇರ್ತೈತೆ? ಮತ್ತೆ ಓಕೆ, ನಾನ್ ಕೇಳ್ತೀನಿ. ನಿನ್ ಕೈಯಲ್ಲಿ ತಾನೇ ಬರೆಯೋದು? ಇಲ್ಲ. ನಿನ್ ಕಾಲಲ್ಲಿ ತಾನೇ ಓಡಾಡೋದು? ಅಲ್ಲ. ನಿನ್ ಕಿವಿಯಲ್ಲಿ ಏನೋ ಐತೆ? ಇಲ್ಲ. ನಿನ್ ಕಿವಿಯಲ್ಲಿ ವಾಲೆ ತಾನೇ ಇಟ್ಕೊಂಡಿರೋದು? ಇಲ್ಲ. ಕತ್ತಿಗೆ ಏನ್ ಹಾಕೊಂಡಿರೋದು? ಏನು ಹಾಕೊಂಡಲ್ಲ. ಸಿಹಿ ಆಗೋಯ್ತು, ಖುಷಿ ಇಲ್ಲ. ಇವತ್ತು ಕೂಡ ತಿಂದಿಲ್ಲ ತಾನೆ? ಅಲ್ಲಿ ನೋಡು, ಅಲ್ಲೇನೈತೆ? ಅಲ್ಲಿ ನೋಡು, ಅಲ್ಲೇನೈತೆ? ಅಲ್ಲಿ ನೋಡು, ಅಲ್ಲೇನೈತೆ? ಇಲ್ಲಿ ನೋಡು, ಇಲ್ಲೇನೈತೆ? ತಲೆ ಮೇಲೆ ನೋಡು. ನಾನ್ ತಲೆ
ಏನೈತೆ ಅಪ್ಪ ಕರಿತೈತೆ. ಏ ಅವಾಗಿಂದ ಬರೀ ಇದೆ ಆಯ್ತು. ಆಕಾಶದ ಕಲರ್ ಏನೋ? ಬ್ಲಾಕು. ನೀರ್ ಕಲರ್ ಏನೋ? ಬ್ಲಾಕು. ಎಲ್ಲದಕ್ಕೂ ಬರೀ ಅದೇ ಹೇಳ್ಬಾರ್ದು, ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಆಯ್ತು. 2 + 2 ಎಷ್ಟು? 10. 6 + 6 ಎಷ್ಟು? 10. 11. ಸರಿ ಅಷ್ಟೇ. ಆಮೇಲೆ ಇವಾಗ ನೀನ್ ಫೋನ್ ಯಾವಾಗ ತಗೊಂಡಿದ್ದು? ಆಯ್ತು ಒಂದು 5 ವರ್ಷ. ನನ್ ಫೋನ್ ತಗೊಂಡ್ 5 ವರ್ಷ ಆಯ್ತಾ? ತಗೊಂಡ್ ಹೇಳ್ಬಾರ್ದು, ಎಷ್ಟು ವರ್ಷ ಆಗೈತೋ ಅಷ್ಟು ವರ್ಷ ಹೇಳ್ಬೇಕು. ಓಕೆ ಸರಿ ಸರಿ ಸರಿ. ಅಮ್ಮೆ ಮುದ್ದೆಗೆ ಏನ್ ಹಾಕ್ತೀಯಾ? ಗೋಧಿ ಹಿಟ್ಟು. ಅನ್ನಕ್ಕೆ ಏನ್ ಹಾಕ್ತೀಯಾ? ಬೇಳೆ. ಬೇಳೆ ಹಾಕ್ತೀನಿ. ಚಿಕನ್ಗೆ ಏನ್ ಮಾಡ್ತೀಯಾ? ಎಣ್ಣೆ ಹಾಕ್ತೀನಿ. ನಾನು ಸುಮ್ಮನೆ ಇಟ್ಕೊಂಡಿದ್ದೆ ಕೈಯಲ್ಲಿ. ಕೇಳಿ ಒಡ್ಸ್ಕೋಬೇಕು ಗೈಸಿರ್ನಾ. ಅದನ್ನ ಕಾಲ್ ಬರ್ತೈತೆ. ಚಾಯ್ಸ್ ಅಲ್ಲೇ ಅಂದ್ರೆ ಉಳಿಸ್ತೀಯಾ? ಯಾವ ಸೊಪ್ಪು ಯೂಸ್ ಮಾಡೋದು? ಯೂಸೇ ಮಾಡಲ್ಲ. ಯಾಕೆ ಯೂಸ್ ಮಾಡಲ್ಲ? ನನ್ಗೆ ಇಷ್ಟ ಆಗಲ್ಲ. ಯಾಕೆ ಇಷ್ಟ ಆಗಲ್ಲ? ಇಷ್ಟ ಆಗಲ್ಲ. ಅದೇ ರಿಪೀಟ್ ಮಾಡಂಗಿಲ್ಲ. ಪಲಾವ್ ರೆಸಿಪಿ ಏನ್ ಹೇಳು? ನಂಗೆ ಗೊತ್ತಿಲ್ಲ. ಪಲಾವ್ ಹೆಂಗ್ ಮಾಡ್ತಾರೆ ಹೇಳು? ನಂಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ? ಗೌತಮ್ ಕರಿತಾ ಇದ್ದಾನೆ. ಗೌತಮ್ ಏನಕ್ಕೆ ಕರಿತಿದ್ದಾನೆ? ಪೂಜನ. ಪೂಜನ ಏನಕ್ಕೆ ಕರಿತಿದ್ದಾನೆ? ಸುಮ್ನೆ ಏನಕ್ಕೆ ಕರಿತಿದ್ದಾನೆ? ಏನೋ ಮಾಡ್ಬೇಕಂತೆ ನೋಡು. ಏನ್ ಮಾಡ್ಬೇಕಂತೆ? ಗೊತ್ತಿಲ್ಲ. ಕೇಳೋಗು. ಹೇಳು ನೀನೆ. ಕಳ್ಕೊಂಡಿರ್ತಾಳೆ ಅವಳು. ಏನಕ್ಕೆ ತಪ್ಪಳೆ ಸಾಕು ಅಂತ ಕಳ್ಕೊಂಡಿರ್ತಾಳೆ. ಅದೇ ಮತ್ತೆ ಗೇಮು. ನೆಕ್ಸ್ಟ್ ನೀನ್ ಹೇಳು. ಓಕೆ. ಮೇ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ ಹೋಗ ಮೇ ಒಣಗಾಕು. ಒಣಗಾಕಿದಾಯ್ತು. ನಾರ್ಮಲ್ ಆಗಿ ಮಾತಾಡ್ತಾ ಇದ್ದಾರೆ ಅನ್ಕೊಂಡೆ. ಕಾಲೇಜ್ ಐತ ನಾಳೆ? ನೆಕ್ಸ್ಟ್ ನೀನ್ ಹೇಳು. 2 ಆಯ್ತು ನಂದು. 2 ತಾನೆ. ನಿಂಗ್ ಓದಕ್ಕೆ ಬರಲ್ಲ? ಬರುತ್ತೆ. ಏನ್ ಬರುತ್ತೆ? ಬರುತ್ತೆ. ಏನ್ ಬರುತ್ತೆ? ಎಲ್ಲ ಬರುತ್ತೆ. ಎಲ್ಲ ಬರುತ್ತೆ. ಎಲ್ಲ ಬರುತ್ತೇನೋ. ನೆಕ್ಸ್ಟ್ ಗೈಸ್, ಬೋರಿಂಗ್ ಆಗ್ಬಿಟ್ಟಿದೆ ಗೈಸ್. ನಂಗೆ ಬೋರ್ ಹೊಡಿತೈತೆ ನೋಡೋರ್ಗಿನ್ನ. ಬೋರ್ ಆಗ್ತಾ ಇದೆ ಗೈಸ್. ಈ ಸರಿ ಎಲ್ಲೂ ಹೋಗಕ್ಕಾಗಿಲ್ಲ ಗೈಸ್. ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ ಮನೆಯಲ್ಲಿ. ಈ ವರ್ಕ್ ಬೇರೆ ನಡೀತಾ ಇರೋದಕ್ಕೆ ಇದು ಎಲ್ಲೂ ಅದು ಕೆಲ್ಸನೂ ಆಗ್ತಾ ಇಲ್ಲ. ಈ ಕಡೆ ನನ್ಗೆ ವರ್ಕ್ ಬಿಸಿ, ಎಲ್ಲೂ ಹೋಗಕ್ಕೂ ಆಗ್ತಾ ಇಲ್ಲ. ಎಲ್ಲಾದ್ರೂ ಹೋಗೋಣ ಅಂದ್ರೆ ಊರ್ಗ್ ಹೋಗ್ಬೇಕು ಅನ್ಸ್ತಾ ಇದೆ, ನಮ್ಮ ಅಮ್ಮನ್ ನೋಡ್ಬೇಕು ಅನ್ಸ್ತಾ ಇದೆ, ಆದ್ರೂ ಹೋಗಕ್ ಆಗ್ತಾ ಇಲ್ಲ. ನಮ್ ತಾತ ಫೋನ್ ಮಾಡ್ದಾಗ ಎಲ್ಲಾ ಕೇಳ್ತಾ ಇದಾರೆ ಗೈಸ್. ಏನ್ ಮಾಡೋದು? ಯಾವಾಗ ಸಮ್ಮರ್ ಬಂದ್ರೆ ಒಂದ್ಸರಿ ಆದ್ರೂ ಜಾಸ್ತಿ ದಿನ ಇಲ್ಲ ಅಂದ್ರು ಒಂದ್ಸರಿ ಸ್ಟಾರ್ಟಿಂಗ್ ಅಲ್ಲೇ ಒಂದ್ಸರಿ ಊರ್ಗ್ ಬಂದ್ಬಿಟ್ರೆ ಒಂಥರ ಸಮಾಧಾನ ಇರುತ್ತೆ. ಜಾಸ್ತಿ ದಿನ ಎಲ್ಲ ನಾವ್ ಇರೋದಕ್ಕಾಗಲ್ಲ. ಯಾಕಂದ್ರೆ ಬಿಸ್ನೆಸ್ ಗಳೆಲ್ಲ ಮಾಡ್ಕೊಂಡು ಜಾಸ್ತಿ ದಿನ ಇರಕ್ಕಾಗಲ್ಲ. 1 ದಿನ 2 ದಿನ ಅಷ್ಟೇ. ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅನ್ಸ್ತಾ ಇದೆ. ಆದ್ರೆ ಬಿಸ್ಲೊಂದು, ಅದು ಕೂಡ ಭಯನೇ. ಆ ಬಿಸ್ಲಲ್ಲಿ ಯಾರು ಹೋಗ್ತಾರಪ್ಪ ಅನ್ಸುತ್ತೆ. ಏನ್ ಮಾಡೋದು? ಎಲ್ಲಿ ಹೋಗೋದು, ಎಲ್ಲಿ ಬರೋದು ಅನ್ಸ್ತೈತೆ. ಆದ್ರೂ ಎಲ್ಲಾದ್ರೂ ಹೋಗ್ಬೇಕು ಅಂತಾನೂ ಐತೆ. ಎಲ್ಗ್ ಹೋಗೋದು ಗೊತ್ತಿಲ್ಲ. ಆದ್ರೆ ಈ ತಿಂಗ್ಳು ಆಗಲ್ಲ. ನೆಕ್ಸ್ಟ್ ಮಂತ್ ಹೋಗೋಣ ಅನ್ಕೊಂಡಿದೀನಿ. ಈ ತಿಂಗಳೆಲ್ಲ ಮದ್ವೆಗಳಿದೆ, ಅದಕ್ಕೆ ಎಲ್ಲ ಬ್ಯುಸಿ ಆಗ್ಬಿಟ್ಟಿದೀನಿ. ಈಗ ಒಂದ್ ವ್ಲಾಗ್ ಮಾಡೋಣ ಅಂದ್ಬಿಟ್ಟು ಕೂರ್ಸ್ಕೊಂಡಿದ್ದಾಳೆ. ಒಂದ್ ಸ್ವಲ್ಪ ಟೈಮ್ ಕೊಟ್ಟು ಬಂದಿದೀನಿ. ಇಲ್ಲ ಅಂದಿದ್ರೆ ತುಂಬಾ ಇವತ್ತು ಕೂಡ ಕೆಲ್ಸ ಇದೆ. ಗೌತಮ್ ಪಾಪ ವರ್ಕ್ ಮಾಡ್ತಾ ಇದ್ದಾನೆ. ಅದಕ್ಕೆ ನಾವಿಬ್ರು ನೋಡಿ ಈ ವ್ಲಾಗ್ ಮಾಡ್ತಾ ಇದೀವಿ. ತುಂಬಾ ದಿನ ಆಗೋಯ್ತು ವ್ಲಾಗ್ ಮಾಡಿ, ಬೇಜಾರಾಗ್ತಾ ಇದೆ. ನಾನ್ ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇಷ್ಟು ಗ್ಯಾಪ್ ಬಿಟ್ಟಿರೋದು ಅಂದ್ರೆ ಇದೇ ಫಸ್ಟ್ ಟೈಮ್ ಅಲ್ಲ ಪೂಜಾ? ಫಸ್ಟ್ ಎಲ್ಲಾದ್ರೂ ಹೊರಗಡೆ ಹೋದಾಗ, ಏನಾದ್ರು ಹಬ್ಬಗಳ ಟೈಮಲ್ಲಿ, ಫಂಕ್ಷನ್ಗಳ ಟೈಮಲ್ಲಿ ಸ್ವಲ್ಪ ವ್ಲಾಗ್ ಒಂದ್ 2-3 ದಿನ ಲೇಟ್ ಆಗಿರೋದು. ಅದು ಈ ಸರಿ ಮಾತ್ರ ತುಂಬಾ ಲೇಟ್ ಆಗೋಯ್ತು. ಅಷ್ಟೊಂದು ಗೈಸ್. ಈಗ ಸಾಂಗ್ ಸ್ಟಾರ್ಟ್ ಮಾಡ್ತೀವಿ. ಫಸ್ಟ್ ನಮ್ಮಮ್ಮ ಫೇವ್ರೆಟ್ ಸಾಂಗ್ ಇಂದಾನೆ ಸ್ಟಾರ್ಟ್ ಮಾಡೋಣ. ಅಯ್ಯೋ, ಯಾವಾಗ್ಲೂ ಅದನ್ನ ಹಿಡ್ಕೊಬಿಟ್ಟಿದ್ದಾಳೆ. ಅದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಓಕೆ ನೆಕ್ಸ್ಟ್.
ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮೇಲೆ ಬಿಲ್ಪತ್ರೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ಮಾದೇವ ನಿಮಗೆ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳ ನಾನು ಹೇಳ್ತೀನಿ ಮಾದಪ್ಪನ ಪೂಜೆಗೆ ಫಸ್ಟಿಂದ ಆಡೋಣ ಇದು ಒಂದು ಕಡೆ ಮಿಸ್ ಆಗ್ಬಿಡ್ತದೆ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ಗುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಅಕ್ಕಿ ತಾವರೆ ಪುಷ್ಪ ಅಷ್ಟೇ ಗೊತ್ತಿರೋದು ನಂಗೆ ಸ್ವಂತವಾಗಿ ಇದು ಚೆನ್ನಾಗ್ ಬಂತು ಅಲ್ಲ ಗೈ ನೋಡ್ದಿರ ಹೇಳೋದ್ರೆ ಇನ್ನ ಚೆನ್ನಾಗ್ ಬರುತ್ತೆ. ಈ ಒಂದು ಪ್ಯಾರ ಚೆನ್ನಾಗ್ ಬಂತು ನನ್ಗೆ ಇಷ್ಟ ಆಯ್ತು ಅವಳು ರಾಗದಲ್ಲಿ ಹಾಡಿರೋದು ಸರಿ ಅಲ್ಲ ಇನ್ನೊಂದ್ ಸರಿ ಹಾಕಿ ನೀರು ಅದು ಫುಲ್ ಸಾಂಗ್ ನನ್ಗೆ ಇಷ್ಟ ಆಗೈತಿ ಇದು ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕಿ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೂಜುಗಾದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಸೊ ನೈಸ್ ಅಷ್ಟೇ ಚೆನ್ನಾಗ್ ಆಡಿದ್ಲು ಕನಸಲು ನೂರು ಬಾರಿ ಕರೆಯುವೆ ಇಂಗ್ಲಿಷ್ ಅಲ್ಲೈತೆ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನಿನ್ನಯ ನಾಳೆ ನನ್ನಯ ಪಾಲೆ ನನ್ನ ಬದುಕೆ ನಿನ್ನದುಗಳು ಬಂದಿಲ್ಲ ಓಕೆ ಫಸ್ಟ್ ಇಂದ ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನಿನ್ನಯ ನಾಳೆ ನನ್ನಯ ನನ್ನಯ ನಾಳೆ ನಿನ್ನಯ ಪಾಳೆ ಹಾ ಫಸ್ಟ್ ಅದ್ ಬರೋದು ನಿನ್ನ ಓಕೆ ಜೊತೆಯಲ್ಲಿ ನೀನಿದ್ದರೆ ಎದೆಯಲ್ಲಿ ಸಡಗರ ನಿನ್ನ ನಗು ಎಲ್ಲದಕ್ಕೂ ಪರಿಹಾರ ನನ್ನಯ ನಾಳೆ ನಿನ್ನಯ ಪಾಲೆ ನನ್ನ ಬದುಕೆ ನಿನ್ನದು ಗೆಳತಿ ಕಾಯುವೆ ನಾನು ರೆಪ್ಪೆಯ ಹಾಗೆ ಜನುಮ ಪೂರ ನಿನ್ನನ್ನೇ ಕೋರುವೆ ನಿನ್ನ ಗಾಳಿಯ ಹಾಗೆ ಉಸಿರು ಇರೋ ತನಕಾನೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ನೋಡ್ಕೊಂಡಿರ್ಬೇಕಾದ್ರೆ ಪದಗಳು ಮಿಸ್ ಮಾಡ್ಬಿಡ್ತೀವಿ. ಕನ್ನಡ ಬರಲ್ಲ ಗೈಸ್ ಮಿಸ್ಟೇಕ್ ಅವ್ರ ಕನ್ನಡ ಸರ್ ಒಂದೊಂದು ಕೊಂಬುಗೂ ಒಂದೊಂದು ಹತ್ತಕ್ಷರಕ್ಕೂ ಅಲ್ಲಿ ನೂರಾರು ಹೂಗಳ ರಾಶಿ ಇದೆ ಇಲ್ಲೊಂದು ಪ್ರೀತಿ ಒಳ್ಳೇದ್ ಮಾಡ್ತದ ಕತ್ತೆ ತರ ಬರ್ತೈತಂತೆ ಗೌತಮ್ ಇಲ್ಲ ಎಲ್ಲ ಹೋಗ್ಬಿಟ್ಟು ಆಫ್ ಮಾಡ್ಬಿಟ್ಟು ಇದನ್ನೇ ಅನ್ಕೊಂಡಿದ್ದೀನಿ ಬಿಡೀರೆ ನೀವು ಅಲ್ಲಿಂದ ತೇರಲ್ಲಿ ಬಂದೆ ವಸಂತ 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 ವಂಡರ್ಫುಲ್ ವಸಂತನ ಬ್ಯೂಟಿಫುಲ್ ವಸಂತ ವಂಡರ್ಫುಲ್ ಅಂತ ಸೋರೆ ನಿಮ್ಮಪ್ಪಗ ಹಾಕ್ಸು ಹೊಟ್ಟೆ ತೋರಿಸ್ಬಿಡು ಬ್ಯೂಟಿಫುಲ್ ವಸಂತಗೆ.